ಈ ಊರಿನ ಸಂಪ್ರದಾಯಗಳು ಎಲ್ಲದಕ್ಕಿಂತ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿತ್ತು. ಊರಿನ ಸುಖ ಶಾಂತಿನ ಕಾಪಾಡೋಕೆ ಅಂತ ಇಲ್ಲಿನ ಜನ ತಮ್ಮ ಪ್ರಾಣನ ಬ್ರಹ್ಮರಾಕ್ಷಸನಿಗೆ ಬಲಿ ಕೊಡ್ತಾ ಇದ್ರು. ಆಕ್ಚುಲಿ ಈ ಸಂಪ್ರದಾಯ ನೂರಾರು ವರ್ಷಗಳಷ್ಟು ಹಳೆಯದಾಗಿತ್ತು. ಅಲ್ಲಿನ ಕ್ರೂರಿಗಳು ಮುಗ್ಧ ಜನರ ಜೊತೆಗೆ ಹುಟ್ಟಿದ ಮಕ್ಕಳನ್ನ ಕೂಡ ಬಿಡ್ತಾ ಇರಲಿಲ್ಲ. ಒಮ್ಮೆ ರಾಜ ಆ ಬ್ರಹ್ಮರಾಕ್ಷಸನನ್ನ ಸಾಯಿಸಬೇಕು ಅಂತ ನಿರ್ಧಾರ ಮಾಡಿದಾಗ ಅದರ ರಿಸಲ್ಟ್ ಸಿಕ್ಕಾಪಟ್ಟೆ ಭಯಾನಕವಾಗಿತ್ತು. ಅವನ ಇಡೀ ಸೈನ್ಯನೇ ಇರುವೆಗಳ ತರ ಹೊಸಕಿ ಹಾಕಲಾಗಿತ್ತು. ಸುಮಾರು 100 ವರ್ಷ ಕಳೆದ ಮೇಲೆ ಇದ್ದಕ್ಕಿದ್ದ ಹಾಗೆ ಊರಿನಲ್ಲಿ ನೂರಾರು ಪ್ರಾಣಿಗಳು ಸಾಯೋಕೆ ಶುರುವಾಗುತ್ತೆ. ಮತ್ತೆ ಇಡೀ ಊರಿನ ಸುತ್ತ ಒಂದು ಶಾಪಗ್ರಸ್ತ ರೇಖೆ ಸೃಷ್ಟಿಯಾಗುತ್ತೆ. ಇದನ್ನ ನೋಡಿ ಊರಿನ ಹಿರಿಯರಿಗೆ ಬ್ರಹ್ಮರಾಕ್ಷಸ ಮತ್ತೆ ನರಬಲಿ ಕೇಳ್ತಾ ಇದ್ದಾನೆ ಅಂತ ಅರ್ಥ ಆಗುತ್ತೆ. ಆಗ ಊರಿನ ಜನರೆಲ್ಲ ಸೇರಿ 85 ವರ್ಷದ ಒಬ್ಬ ಮುದಕನನ್ನ ಬಲಿ ಕೊಡೋಕೆ ಸೆಲೆಕ್ಟ್ ಮಾಡ್ತಾರೆ. ಅವನಿಗೆ ಮದುವೆ ಮಾಡಿಸ್ತೀವಿ ಅಂತ ಸುಳ್ಳು ಹೇಳಿ ಸಂಪ್ರದಾಯದ ಪ್ರಕಾರ ಅವನನ್ನ ಬಲಿಯ ಕುರಿ ಮಾಡ್ತಾರೆ. ಆದ್ರೆ ಕರೆಕ್ಟ್ ಟೈಮ್ಗೆ ಆ ಮುದಕ ಸತ್ತೋಗ್ತಾನೆ. ಇದನ್ನ ನೋಡಿ ಎಲ್ಲರ ಉಸಿರೇ ನಿಂತೋಗುತ್ತೆ. ಇವಾಗ ಅವನ ಜಾಗದಲ್ಲಿ ಯಾರನ್ನ ಬಲಿ ಕೊಡೋದು? ಆಗ ಪಂಡಿತರು ದೇವರಲ್ಲಿ ಕೇಳಿದಾಗ ರಾಕೇಶ್ನ ಕ್ಲೋಸ್ ಫ್ರೆಂಡ್ ಹೆಸರು ಆಚೆ ಬರುತ್ತೆ. ರಾಕೇಶ್ ಈ ಬಲಿಗೆ ಸಿಕ್ಕಾಪಟ್ಟೆ ವಿರೋಧ ಮಾಡ್ತಾನೆ. ಆದ್ರೆ ಊರಿನ ಜನ ಅವನ ಮಾತನ್ನ ಸ್ವಲ್ಪನೂ ಕೇಳುವುದಿಲ್ಲ. ಕೊನೆಗೆ ಬೇರೆ ದಾರಿ ಇಲ್ಲದೆ ರಾಕೇಶ್ ಅಖಂಡ ಜ್ಯೋತಿಯನ್ನ ಆರಿಸಿ ತನ್ನ ಪ್ರಾಣನ ಬ್ರಹ್ಮರಾಕ್ಷಸನಿಗೆ ಬಲಿ ಕೊಡೋಕೆ ಮುಂದಕ್ಕೆ ಬರ್ತಾನೆ.